everyone fine. ನೋಡಿ ಈಗ ಸಿಎಂ ಅವರ ಪತ್ನಿ ಪತ್ರವನ್ನು ಬರೆದಿದ್ದಾರೆ, ಸೈಟ್ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಈ ಸೈಟ್ ವಾಪಸ್ನಿಂದ ಮುಂದೆ ಏನಾಗಬಹುದು, ಮುಂದಿನ ಆಗು ಹೋಗುಗಳು ಸಾಧಕ ಬಾಧಕಗಳನ್ನು ನಾವು ನೋಡೋದಾದ್ರೆ, ಈಗ ಸೈಟ್ ವಾಪಸ್ ಮಾಡಿದಾರಲ್ಲ, ಹಾಗಿದ್ರೆ ಎಲ್ಲವೂ ಸರಿ ಹೋಗ್ಬಿಡತ್ತಾ, ತನಿಖೆ ನಡೆಯಲ್ವಾ, ತನಿಖೆ ನಡೆಯುತ್ತಾ, ಈ ಥರದೊಂದಷ್ಟು ಗೊಂದಲ ಇದ್ದೇ ಇರುತ್ತೆ. ಸೈಟ್ ವಾಪಸ್ನಿಂದ ಸಹಜವಾಗಿ ಮುಜುಗರದಿಂದ ಪಾರಾಗಬಹುದು. ಸದ್ಯದ ಮಟ್ಟಿಗೆ ವಾಪಸ್ ಮಾಡಿದ ಬಗ್ಗೆ ನ್ಯಾಯಾಲಯಕ್ಕೆ ವಿಷಯವನ್ನ ರವಾನೆ ಮಾಡಬಹುದು. ಕೋರ್ಟ್ನಲ್ಲಿರುವಂತ ಕೇಸ್ ಬಿದ್ದು ಹೋಗುವಂತ ಸಾಧ್ಯತೆ ಇದೆ. ಇಡಿ ಪಿಎಂಎಲ್ ಆಕ್ಟ್ ಅಡಿಯ ಪ್ರಕಾರ ಕೈ ಬಿಡಬಹುದು. ನಿವೇಶನವೇ ಇಲ್ಲವೆಂದಾದ ಮೇಲೆ ಕೇಸ್ ಮುಂದುವರಿಕೆ ಕಷ್ಟ. ಸೈಟ್ ವಾಪಸ್ನಿಂದ ಬಿಜೆಪಿಗೆ ಗೆದ್ದ ಖುಷಿ ಸಿಗತ್ತೆ, ಆದರೆ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟ ಕಷ್ಟವಾಗಬಹುದು. ವಿಷಯವೇ ಜೀವಂತ ಇಲ್ಲ ಆದ್ರೆ ಹೋರಾಟ ಅಲ್ಲಿಗೆ ಕೊನೆ ಆಗತ್ತೆ. ಹೋರಾಟಕ್ಕೆ ಹೊಸ ವಿಷಯ ಕೈಗೆತ್ಕೊಳ್ಬೇಕಾಗತ್ತೆ ಬಿಜೆಪಿಗರು. ಹೈಕಮಾಂಡ್ಗೆ ಎದುರಾಗಿದ್ದ ಮುಜುಗರ ಕೂಡ ಕಂಟ್ರೋಲ್ ಆಗತ್ತೆ. ಸರ್ಕಾರಕ್ಕೆ ಪಕ್ಷಕ್ಕೆ ಎದುರಾಗಿದ್ದ ಮುಜುಗರವೂ ಕೂಡ ಮಾಯ ಆಗತ್ತೆ. ನೋಡಿ, ಬೀಸೋ ದೊಣ್ಣೆಯಿಂದ ಪಾರಾಗ್ಬಿಟ್ರೆ ಬಹಳ ವರ್ಷಗಳ ಕಾಲ ಆರಾಮಾಗಿರಬಹುದು ಅನ್ನೋದೊಂದು ಗಾದೆ ಮಾತೇ ಇದೆ. ಈಗ ಸಿದ್ದರಾಮಯ್ಯನವ್ರ ಪರಿಸ್ಥಿತಿಯಲ್ಲೂ ಕೂಡ ಇದೇ ಆಗ್ತಿರೋದು. ಒಂದು ಕಡೆಯಲ್ಲಿ ಇಡಿ ಅಂತ ಹೇಳ್ತಿದ್ದಾರೆ, ಒಂದು ಕಡೆಯಲ್ಲಿ ಲೋಕಾಯುಕ್ತ ತನಿಖೆಯನ್ನು ನಡೆಸ್ತಾ ಇದೆ, ಇನ್ನೊಂದು ಕಡೆಯಲ್ಲಿ JDSನವರು ಮತ್ತು BJPಯವರು ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇನ್ನೂ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷದೊಳಗೇ ಇರುವಂಥ ಸಿದ್ದರಾಮಯ್ಯನವರ ವಿರೋಧಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ನಾನು ಸಿಎಂ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ಗೆ ಎಲ್ಲೋ ಒಂದು ಕಡೆಯಲ್ಲಿ ಮುಜುಗರ ಆಗ್ತಾ ಇದೆ. ಇದೆಲ್ಲವನ್ನ ತಡೆಗಟ್ಟಬೇಕು ಅಥವಾ ಇದನ್ನೆಲ್ಲ ಸ್ಟಾಪ್ ಮಾಡಬೇಕು, ಇಮಿಡಿಯೇಟ್ ಆಗಿ ಕ್ವಿಕ್ ಆಗಿ ಆಕ್ಷನ್ ಅಂತ ಬಂದಾಗ ಈಗ ಸೈಟೇ ವಾಪಸ್ ಆಗ್ತಾ ಇದೆ. ಹಗರಣ ಆಗಿರೋದೇನೋ, ಸಮಸ್ಯೆ ಬಂದಿರೋದೇನೋ, 14 ಸೈಟ್ಗಳು ಸಿದ್ದರಾಮಯ್ಯನವರ ಪತ್ನಿಯವರ ಹೆಸರಿನಲ್ಲಿ ಇದೆ. ಸಿದ್ದರಾಮಯ್ಯನವರು ಕೂಡ ಉನ್ನತ ಅಧಿಕಾರದಲ್ಲಿ ಇದ್ದಂಥ ಕಾರಣಕ್ಕೆ ಅವರು ಕೂಡ ಪ್ರಭಾವ ಬಳಸಿದ್ದಾರೆ. ಸೊ ಆ ಕಾರಣಕ್ಕಾಗಿ 14 ಸೈಟ್ಗಳು ಅವರ ಹೆಸರಿನಲ್ಲಿ ಇರೋದ್ರಿಂದ ಇಲ್ಲಿ ಮೋಸವಾಗಿದೆ, ಇಲ್ಲಿ ಅನ್ಯಾಯ ಆಗಿದೆ, ಇಲ್ಲಿ ಕಳ್ಳತನ ಆಗಿದೆ, ಏನೇನು ಸೆಕ್ಷನ್ಗಳಿತ್ತು 120B 420 ಏನೇನು ಸೆಕ್ಷನ್ಗಳಿತ್ತು ಆ ಎಲ್ಲ ಸೆಕ್ಷನ್ಗಳು ಅದನ್ನೇ ಹೇಳ್ತಾ ಇದ್ದಿದ್ದು. ಈಗ ಈ ಸೈಟ್ನೇ ಮೂಡಾಗೆ ವಾಪಸ್ ಕೊಟ್ಟು ನಿರ್ಧಾರವನ್ನು ಮಾಡಿರೋದು, ಅದು ಸಿಎಂ ಪತ್ನಿಯ ಪತ್ರವನ್ನು ಬರೆದಿರೋದನ್ನು ನೀವು ನೋಡಿದ್ರಿ. ಸೊ ಈಗ 14 ಸೈಟ್ ಮೂಡಾಗೆ ವಾಪಸ್ ಹೋದ ಮೇಲೆ ಯಾವ ವಿಚಾರದಲ್ಲಿ ತನಿಖೆ ಆಗತ್ತೆ, ಯಾವ ವಿಚಾರದಲ್ಲಿ ಕೇಸ್ ಸ್ಟ್ರಾಂಗ್ ಆಗತ್ತೆ? ಸೊ ಈ ವಾಪಸ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ಏನಿದೆ, ಇದನ್ನು ಕೋರ್ಟ್ನ ಗಮನಕ್ಕೆ ತರಲಾಗತ್ತೆ. ನೋಡಿ, ಹೀಗೆ ತಪ್ಪಾಗಿತ್ತಂತೆ, ಸೊ ಆ ತಪ್ಪನ್ನು ತಿದ್ದುಕೊಂಡಿದ್ದಾರೆ. ಅವರ ಅರಿವಿಗೆ ಬರದೇ ಏನಾದರೂ ತಪ್ಪಾಗಿರಬಹುದು. ಆ ಕಾರಣಕ್ಕಾಗಿ ಅವರ ಅರಿವಿಗೆ ಬರ್ತಾ ಇದ್ದ ಹಾಗೇನೆ ಆ ಸೈಟ್ಗಳನ್ನು ವಾಪಸ್ ಮಾಡ್ತಾ ಇದ್ದಾರೆ ಅಂತ ನ್ಯಾಯಾಲಯದ ಗಮನಕ್ಕೆ ತರಬಹುದು. ಅದಾದ ನಂತರ ಕೇಸ್ ಬಿದ್ದು ಹೋಗಬಹುದು. ಈಗ ದೂರುದಾರರ ಆರೋಪ ಏನೋ, ಯಾರ್ಯಾರಿಗೋ ಸಿಗಬೇಕಾಗಿತ್ತು, ಇವರಿಗೆ ಸಿಕ್ಕಿದೆ, 14 ಸೈಟ್ಗಳು ಇವರೇ ಇಟ್ಕೊಂಡಿದ್ದಾರೆ. ಈಗ ವಾಪಸ್ ಕೊಟ್ಟ ಮೇಲೆ ಸಮಸ್ಯೆ ಅಲ್ಲಿ ಬಗೆಹರಿಯುತ್ತಲ್ವಾ? ಸೊ ಆ ನಿಟ್ಟಿನಲ್ಲಿ ಈ ಕೇಸ್ ಎಲ್ಲರೂ ಅಂದುಕೊಂಡಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗೋದಿಲ್ಲ, ಅದು ಬಿದ್ದು ಹೋಗುತ್ತೆ. ಸೊ ಅದು ಬಿದ್ದು ಹೋದ್ಮೇಲೆ ಏನು ಸಮಸ್ಯೆ ಆಗತ್ತೆ? ಸಿದ್ದರಾಮಯ್ಯನವರಿಗೆ ಈಗ ಸದ್ಯಕ್ಕೆ ಏನು ಮುಜುಗರ ಎದುರಾಗ್ತಾ ಇದೆಯೋ, ಹೋದಲ್ಲಿ ಬಂದಲ್ಲಿ ರಾಜೀನಾಮೆ ಯಾವಾಗ ಅಂತ ಆ ಒಂದು ಮುಜುಗರ ಸದ್ಯದ ಮಟ್ಟಿಗೆ ನಿವಾರಣೆ ಆಗತ್ತೆ. ಬಿಜೆಪಿ ಅವರಿಗೆ ಹೆಂಗೆ ನಾವು ವಾಪಸ್ 14 ಸೀಟ್ ವಾಪಸ್ ಕೊಡಿಸಿದ್ವಿ, ನಾವು ಬಿಡ್ಲೇ ಇಲ್ಲ, ನಾವು ಹೋರಾಟ ಮಾಡಿದ್ವಿ, ಮೈಸೂರು ಚಲೋ ಪಾದಯಾತ್ರೆ ಹಮ್ಮಿಕೊಂಡಿದ್ವಿ, ನಮ್ಮಿಂದನೇ ಸೈಟ್ ವಾಪಸ್ ಕೊಟ್ಟಿದ್ದು, ಅವರು ಕೊಡಂಗ್ ಮಾಡಿದ್ವಿ, ನಾವೇ ಹೇಳ್ತಿದ್ದು, ನಾವೇ ತಂದಿದ್ದು ಈ ವಿಚಾರನ ಅಂತ ಬಿಜೆಪಿ ಅವರಿಗೆ ಒಂದು ಗೆದ್ದ ಖುಷಿ ಇರುತ್ತೆ. ಆದರೆ ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರಲ್ಲ, ರಾಜೀನಾಮೆ ಕೊಡಿಸ್ಲೇಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರಲ್ಲ, ಅದು ಸಾಧ್ಯ ಆಗೋದಿಲ್ಲ. ಸೈಟೇ ಇಲ್ಲ ಅಂತ ಅಂದಮೇಲೆ ಹೌದು, ನನ್ನ ಕಡೆಯಿಂದ ತಪ್ಪಾಗಿತ್ತೇನೋ, ಗೊತ್ತಿಲ್ಲದೆ ತಪ್ಪಾಗಿತ್ತೇನೋ, ನಾನು ವಾಪಸ್ ಕೊಟ್ಟಿದ್ದೀನಿ, ನಾನು ಯಾಕೆ ರಾಜೀನಾಮೆ ಕೊಡಬೇಕು, ನಿಮಗೆ ಬೇಕಾಗಿದ್ದು 14 ಸೈಟು ವಾಪಸ್ ಕೊಟ್ಟಿದ್ದೀನಿ ಅಂತ ಸಿದ್ದರಾಮಯ್ಯನವರು ಹೇಳಬಹುದು. ಇನ್ನು ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡಿಗೆ ಏನು ಮುಜುಗರ ಆಗ್ತಾ ಇತ್ತೋ ಆ ಮುಜುಗರವೂ ಕೂಡ ತಪ್ಪಿದಂಗೆ ಆಗತ್ತೆ. ಕಾಂಗ್ರೆಸ್ನ ಎಲ್ಲ ನಾಯಕರುಗಳಿಗೂ ಎದುರಾದಂಥ ಸಂಕಷ್ಟಗಳು, ಮುಜುಗರಗಳು ಎಲ್ಲವೂ ಕೂಡ ಸದ್ಯಕ್ಕೆ ತಪ್ಪಿದಂತಾಗತ್ತೆ. ಇಷ್ಟು ಬೆಳವಣಿಗೆ ಆಗುವಂಥ ಸಾಧ್ಯಾನುಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಮುಂದಿನ ಬೆಳವಣಿಗೆಗಳಿಗೆ ಏನಾಗುತ್ತೆ ಅಂತ. ಇದು ಕೋರ್ಟ್ ಗಮನಕ್ಕೆ ಹೋದಾಗ ಕೋರ್ಟ್ನಲ್ಲಿ ಯಾವೆಲ್ಲ ಪ್ರಶ್ನೆಗಳು ಎದುರಾಗತ್ತೆ, ಈಗ ವಾಪಸ್ ಮಾಡಿದ್ಯಾಕೆ, ಮೊದಲೇ ವಾಪಸ್ ಮಾಡಬಹುದಿತ್ತಲ್ಲ, ತಡವಾಗಿ ವಾಪಸ್ ಯಾಕೆ ಮಾಡಿದ್ರು, ಈ ಥರದ್ದು ಪ್ರಶ್ನೆಗಳು ಕೂಡ ಬರಬಹುದು.